ನಿನ್ನೆಯಿಂದ ಏನು ಕಾರ್ಮಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ಬಂದಿತ್ತು ಸಿಲಿಕಾನ್ ಸಿಟಿಯಲ್ಲಿ ಸಹಜವಾಗಿ ಬಿಎಂಟಿಸಿ ಬಸ್ ಸಂಚಾರ ಇರಲಿಲ್ಲ. ಈಗ ಎಂದಿನಂತೆ ಸಹಜ ಸ್ಥಿತಿಯತ್ತ ಸಿಲಿಕಾನ್ ಸಿಟಿ ಬೆಂಗಳೂರು ಮರಳ್ತಾ ಇದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಹಜ ಸ್ಥಿತಿಯತ್ತ ಸಿಲಿಕಾನ್ ಸಿಟಿ ಬೆಂಗಳೂರು ಮಾಡ್ತಾ ಇದೆ. ಎಂದಿನಂತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಪ್ರಾರಂಭವಾಗಿದೆ. ಮೆಜೆಸ್ಟಿಕ್, ಶಿವಾಜಿನಗರ, ಕೆಆರ್ ಮಾರುಕಟ್ಟೆ ಸೇರಿ ಹಲವೆಡೆ ಸಂಚಾರ ಆರಂಭವಾಗಿದೆ. ಮಧ್ಯಾಹ್ನ ಶಿಫ್ಟ್ನ ಎಲ್ಲಾ ಬಸ್ಸುಗಳನ್ನ ಬಿಎಂಟಿಸಿ ಚಾಲಕರು ರಸ್ತೆಗಿಳಿಸಿದ್ದಾರೆ. ಡಿಪೋನಿಂದ ಬಸ್ ನಿಲ್ದಾಣದತ್ತ ಬಿಎಂಟಿಸಿ ಬಸ್ಸುಗಳು ಆಗಮಿಸುತ್ತಿವೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಬೆಳಗ್ಗೆಯಿಂದಲೂ ಕೂಡ ಬಿಎಂಟಿಸಿ ಬಸ್ಸುಗಳು ಇರಲಿಲ್ಲ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಓಡಾಡಿದ್ರು ಕೂಡ ಒಂದು 2-3 ಬಸ್ ಇತ್ತು. ಆದ್ರೆ ಇದು ಪ್ರಯಾಣಿಕರಿಗೆ ಸಾಕಷ್ಟು ಕಷ್ಟ ಆಗಿದೆ. ಮತ್ತೊಮ್ಮೆ ಈಗ ಎಲ್ಲೋ ಒಂದ್ ಕಡೆ ಸಹಜ ಸ್ಥಿತಿಯತ್ತ ಬೆಂಗಳೂರು ಮರಳ್ತಾ ಇದೆ. ಈಗ ಬಸ್ ಸಂಚಾರ ಪ್ರಾರಂಭವಾಗಿದ್ಯಾ ಅಂತೇನ್ ಕೃಷ್ಣ? ದಿವ್ಯ, ಭಾರತ ಬಂದಿರೋ ಕಾರಣದಿಂದಾಗಿ ಇವತ್ತು ಮತ್ತು ನಿನ್ನೆ ಸಾಕಷ್ಟು ಸಮಸ್ಯೆ ಕೂಡ ಪ್ರಯಾಣಿಕರಿಗಾಗಿತ್ತು. ಹೀಗಾಗಿ ಬಿಎಂಟಿಸಿ ಬಸ್ಸಂತೂ ಪ್ರಯಾಣಿಕರಿಗಂತೂ ಬೆಂಗಳೂರಿನ ವಿವಿಧ ಭಾಗಕ್ಕೆ ತಲುಪಿದಂತ ಬಿಎಂಟಿಸಿ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನ ಕೂಡ ಅನುಭವಿಸ್ತಾ ಇದ್ರು. ಯಾಕಂದ್ರೆ ನಿನ್ನೆ ಮತ್ತು ಸಾಕಷ್ಟು ಬಸ್ಸು ಇಲ್ಲದ ಕಾರಣದಿಂದ ಜನ ಆಟೋ ಟ್ಯಾಕ್ಸಿಗಳ ಮೊರೆ ಕೂಡ ಹೋಗಿದ್ದು, ಜೊತೆಗೆ ಮೆಟ್ರೋ ನಂತರ ಕೂಡ ಪ್ರಯಾಣವನ್ನ ಕೂಡ ಮಾಡಿದ್ರು. ಆದ್ರೆ ಬಿಎಂಟಿಸಿ ಬೆಳಗ್ಗೆ ಬಸ್ಸುಗಳನ್ನ ಸಂಚಾರ ಮಾಡಿದ್ರು. ಕೆಲವು ಅಹಿತಕರ ಘಟನೆ ನಡೆದ ಕಾರಣದಿಂದಾಗಿ ಬೆಳಗ್ಗೆನೆ ಸಾಕಷ್ಟು ಬಸ್ಸುಗಳ ಸಂಚಾರ ಕೂಡ ಸ್ಥಗಿತ ಕೂಡ ಆಗಿತ್ತು. ನಿನ್ನೆ ಜೊತೆ ವಿರಳ ಬಸ್ಸು ಕೂಡ ಸಂಚಾರ ಕೂಡ ಆರಂಭ ಆಗಿತ್ತು. ಆದ್ರೆ ಈಗ 3 ಗಂಟೆಯ ನಂತರ ಬಸ್ಸುಗಳ ಸಂಖ್ಯೆ ಕೂಡ ಬಿಎಂಟಿಸಿನ ಹೆಚ್ಚಳ ಮಾಡಿರುವಂತದ್ದು. ಅಂದ್ರೆ ಮಧ್ಯಾಹ್ನ ಪಾಳಿಯ ಎಲ್ಲಾ ಬಸ್ಸುಗಳ ಸಂಚಾರವನ್ನ ಈಗ ಬಿಎಂಟಿಸಿ ಆಡಳಿತ ಮಂಡಳಿ ರಸ್ತೆ ಕೂಡ ಇರ್ತಿದೆ. ಬಿಎಂಟಿಸಿ ಡಿಪೋಗಳಿಂದ ಎಲ್ಲಾ ಬಸ್ಸುಗಳು ಇವಾಗ ಬಸ್ ನಿಲ್ದಾಣಗಳತ್ತ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಬೆಳಗಿಂದ ಸಾಕಷ್ಟು ಸಮಸ್ಯೆಯನ್ನ ಕೂಡ ಅನುಭವಿಸ್ತಾರೆ. ಆದ್ರೆ ಈಗ ಸಮಸ್ಯೆಗೆ ನಿಜಕ್ಕೂ ಮುಕ್ತಿ ಸಿಗ್ತಾ ಇದೆ. ಯಾಕಂದ್ರೆ ಕಳೆದ 2 ದಿನಗಳಿಂದ ಸಾಕಷ್ಟು ಪ್ರಯಾಣಿಕರು ಸಮಸ್ಯೆಯನ್ನ ಅನುಭವಿಸಿ ಸಾಕಷ್ಟು ನರಕವನ್ನ ಅನುಭವಿಸಿದ್ರು. ಅದಕ್ಕೆ ಈಗ ಬಿಎಂಟಿಸಿ ಸಾಮಾನ್ಯ ಮತ್ತು ವೋಲ್ವೋ ಆಧಾರಿತ ಎಲ್ಲಾ ಬಸ್ಸುಗಳು ಈಗ ಮೆಜೆಸ್ಟಿಕ್, ಶಿವಾಜಿನಗರ, ಕೆಆರ್ ಮಾರುಕಟ್ಟೆ ಮತ್ತು ಬೆಂಗಳೂರಿನ ಪ್ರಮುಖ ನಿಲ್ದಾಣಗಳತ್ತ ಇವಾಗ ಬಿಎಂಟಿಸಿ ಬಸ್ಸುಗಳು ಬರ್ತಾ ಇದೆ. ಜನ ಕೂಡ ತುಂಬಾ ಖುಷಿಯಿಂದ ಕೂಡ ಸಂಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಓಕೆ ಕೃಷ್ಣಮೂರ್ತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.